ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಮರುಭೂಮಿ ಟೂರಿಸಂನ ಮರುಜೀವಕ್ಕೆ ಹೊಸ ಪ್ಲಾನ್. ದುಬೈ ಇನ್ವೈಟ್ ಪರಿಚಯಕ್ಕೆ ಮುಂದಾದ ಸರ್ಕಾರ. ಬಜರಂಗ್ ಸೇತು ಪ್ರವೇಶಕ್ಕೆ ಶುಲ್ಕ ಫಿಕ್ಸ್. ಋಷಿಕೇಶದ ಆಕರ್ಷಣೆ ಈಗ ಪ್ರವೇಶಕ್ಕೆ ಮುಕ್ತ. ಹಂಪಿಯಲ್ಲಿ ಪ್ರವಾಸೋದ್ಯಮದ ಸ್ಮಾರ್ಟ್ ಹೆಜ್ಜೆ. ಪ್ಲಾಸ್ಟಿಕ್ ಬಾಟಲ್ನಿಂದ ಸಿಗಲಿದೆ ₹1 ನಾಣ್ಯ. ಭಾರತದಲ್ಲಿ ಮೆಡಿಕಲ್ ಟೂರಿಸಂ ಬೂಮ್. ಅಧಿಕೃತ ಮಾಹಿತಿ ಹಂಚಿಕೊಂಡ ಸಚಿವಾಲಯ. ಮಿಡಲ್ ಈಸ್ಟ್ ಯುದ್ಧದಿಂದ ನೆಲಕಚ್ಚಿರುವ ದುಬೈ ಪ್ರವಾಸೋದ್ಯಮವನ್ನ ಸಹಜ ಸ್ಥಿತಿಗೆ ತರಲು ದುಬೈ ಪ್ರವಾಸೋದ್ಯಮ ಇಲಾಖೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದರ ಭಾಗವಾಗಿ ದುಬೈ ಇನ್ವೈಟ್ ಎಂಬ ಯೋಜನೆಗೆ ಮುಂದಾಗಿದೆ. ಏನಿದು ದುಬೈ ಇನ್ವೈಟ್? ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನ ಆಕರ್ಷಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯುಎಇನಲ್ಲಿ ವಾಸಿಸುತ್ತಿರುವ ನಾಗರಿಕರು ವಿದೇಶದಲ್ಲಿರುವ ತಮ್ಮ ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರನ್ನ ದುಬೈಗೆ ಭೇಟಿ ಕೊಡುವಂತೆ ಆಹ್ವಾನಿಸಿದ್ರೆ ಅವರಿಗೆ 3,000 AED ಮೌಲ್ಯದ ರಿವಾರ್ಡ್ ಪ್ಯಾಕೇಜ್ಗಳು ದೊರೆಯಲಿದೆ. 18 ವರ್ಷದ ಮೇಲ್ಪಟ್ಟ ಸಿಂಧುವಾದ ಎಮಿರೇಟ್ಸ್ ID ಹೊಂದಿರುವ UAE ನಿವಾಸಿಗಳು ಈ ಯೋಜನೆಯಿಂದ ಲಾಭ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಯೋಜನೆಯಡಿ ಉಚಿತ ಹೋಟೆಲ್ ವಾಸ್ತವ್ಯ ಹಾಗೂ ಡೈನಿಂಗ್ ಆಫರ್ಗಳು ಸಿಗಲಿದೆ ಎಂದು UAE ಸರ್ಕಾರ ತಿಳಿಸಿದೆ. ಋಷಿಕೇಶದಲ್ಲಿರುವ 132 ಮೀಟರ್ ಉದ್ದದ ಬಜರಂಗ್ ಸೇತು ಪ್ರವಾಸಿಗರ ಆಗಮನಕ್ಕೆ ಮುಕ್ತಗೊಳಿಸಲಾಗಿದೆ. ಲಕ್ಷ್ಮಣ್ ಜೂಲಾದ ಸಮೀಪ ಗಂಗಾ ನದಿಯ ಮೇಲೆ ಬಜರಂಗ್ ಸೇತುವನ್ನು ನಿರ್ಮಿಸಲಾಗಿದ್ದು, ಈ ಹೊಸ ಸೇತುವೆಯು ತೆಹರಿ ಗರ್ವಾಲ್ ಜಿಲ್ಲೆಯ ತಪೋವನವನ್ನ ಪೌರಿ ಗರ್ವಾಲ್ ಜಿಲ್ಲೆಯ ಜೋಂಗ್ನೊಂದಿಗೆ ಸಂಪರ್ಕಿಸುತ್ತದೆ. ಪ್ರವಾಸೋದ್ಯಮದ ಆಕರ್ಷಣೆಯಾಗಿಸಲು ನಿರ್ಮಿಸಲಾಗಿರುವ ಈ ಸೇತುವೆ ಮೇಲೆ ಸಂಚರಿಸಲು ಈಗ ಪ್ರವಾಸಿಗರಿಗೆ ಅವಕಾಶ ಕಲ್ಪಿಸಲಾಗಿದೆ. ಬಜರಂಗ್ ಸೇತುವೆ ಪ್ರವೇಶಕ್ಕೆ ಶುಲ್ಕ ನಿಗದಿ ಮಾಡಲಾಗಿದ್ದು, ವಯಸ್ಕರಿಗೆ ₹50, ಮಕ್ಕಳಿಗೆ ₹25 ಮತ್ತು ವಿದೇಶಿ ಪ್ರವಾಸಿಗರಿಗೆ ₹200 ಎಂದು ನಿಗದಿ ಮಾಡಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಶೆಟ್ಲ್ಯಾಂಡ್ ದ್ವೀಪ ಸಮೂಹವು ತನ್ನ ವಿಶಿಷ್ಟ ಸಂಸ್ಕೃತಿ ಮತ್ತು ನೈಸರ್ಗಿಕ ವೈವಿಧ್ಯಕ್ಕೆ ಹೆಸರುವಾಸಿ. ಪ್ರತಿ ವರ್ಷ ಇಲ್ಲಿ ಅಪ್ ಹೆಲ್ಲಿಆ ಎಂಬ ಅದ್ದೂರಿ ಬೆಂಕಿಯ ಹಬ್ಬ ನಡೆಯುತ್ತದೆ. ಇದರಲ್ಲಿ ವೈಕಿಂಗ್ ಯುಗದ ಹಡಗುಗಳನ್ನು ಸಿಡುವ ಮೂಲಕ ತಮ್ಮ ಪೂರ್ವಜರ ಪರಂಪರೆಯನ್ನ ಸ್ಮರಿಸುತ್ತಾರೆ. ಇಲ್ಲಿನ ಅತ್ಯಂತ ಪ್ರೀತಿಯ ಗುರುತು ಎಂದರೆ ಕುಬ್ಜ ಗಾತ್ರದ ಬಲಿಷ್ಠ ಕುದುರೆಗಳಾದ ಶೆಟ್ಲ್ಯಾಂಡ್ ಪೋನಿಗಳು. ನೋಡುವುದಕ್ಕೆ ಬಹಳ ಮುದ್ದಾಗಿರುವ ಇವುಗಳು ಇಲ್ಲಿನ ಅತ್ಯಂತ ಕಠಿಣ ಹವಾಮಾನವನ್ನು ತಡೆದುಕೊಳ್ಳಬಲ್ಲವು. ದಪ್ಪನೆಯ ರೋಮಗಳನ್ನು ಹೊಂದಿರುವ ಈ ಕುದುರೆಗಳು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿವೆ. ಶೆಟ್ಲ್ಯಾಂಡ್ ಉತ್ತರ ಧ್ರುವಕ್ಕೆ ಹತ್ತಿರವಿರುವುದರಿಂದ ಬೇಸಿಗೆ ಸಮಯದಲ್ಲಿ ಇಲ್ಲಿ ಸೂರ್ಯ ಸಂಪೂರ್ಣವಾಗಿ ಮುಳುಗುವುದೇ ಇಲ್ಲ. ರಾತ್ರಿಯ ವೇಳೆಯೂ ಆಕಾಶದಲ್ಲಿ ಮಂದವಾದ ಬೆಳಕಿರುತ್ತದೆ. ಹಾಗಾದ್ರೆ ಶೆಟ್ಲ್ಯಾಂಡ್ ಯಾವ ದೇಶದಲ್ಲಿದೆ? ಐತಿಹಾಸಿಕ ಹಂಪಿ ಇದೀಗ ಸ್ಮಾರ್ಟ್ ಸುಸ್ಥಿರತೆಯತ್ತ ಹೆಜ್ಜೆ ಇಡ್ತಾ ಇದೆ. ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸಿಕೊಂಡಿರುವ ಹಂಪಿಯಲ್ಲಿ ಸ್ವಚ್ಛತೆಗೆ ಒತ್ತು ನೀಡಿರುವ ಇಲಾಖೆ ಹೊಸ ಹೆಜ್ಜೆಯನ್ನಿಟ್ಟಿದೆ. ಪ್ಲಾಸ್ಟಿಕ್ ಬಾಟಲಿಯನ್ನ ಡಂಪ್ ಮಾಡಲು ಯಂತ್ರವನ್ನ ಇರಿಸಲಾಗಿದ್ದು, ಒಂದು ಪ್ಲಾಸ್ಟಿಕ್ ಬಾಟಲಿಯನ್ನ ಯಂತ್ರದಲ್ಲಿ ಹಾಕಿ ₹1 ನಾಣ್ಯವನ್ನ ಪಡೆಯಬಹುದಾಗಿದೆ. ಇದು ನಮ್ಮ ರಾಜ್ಯದ ಯುನೆಸ್ಕೋ ವಿಶ್ವ ಪರಂಪರೆ ತಾಣವನ್ನ ಪ್ಲಾಸ್ಟಿಕ್ ಮುಕ್ತವಾಗಿಡಲು ಹೊಸ ಕ್ರಮ ಎಂದು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಸಾರ್ವಜನಿಕರು, ಪ್ರವಾಸಿಗರು ಹಂಪಿಯಲ್ಲಿ ಇರಿಸಲಾಗಿರುವ ಪ್ಲಾಸ್ಟಿಕ್ ಯಂತ್ರವನ್ನ ಬಳಸುವ ಮೂಲಕ ಸ್ವಚ್ಛತೆಗೆ ಸರ್ಕಾರದೊಂದಿಗೆ ಕೈ ಜೋಡಿಸಿ ಎಂದು ಅಧಿಕಾರಿಗಳು ಮನವಿಯನ್ನ ಮಾಡಿದ್ದಾರೆ. ಭಾರತದ ಮೆಡಿಕಲ್ ಟೂರಿಸಂ ಹವಾ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಕುರಿತು ಮಾಹಿತಿನ ಹಂಚಿಕೊಂಡಿರುವ ಕೇಂದ್ರ ಆರೋಗ್ಯ ಸಚಿವಾಲಯ 2023 ಮತ್ತು 2025 ನಡುವೆ ವೈದ್ಯಕೀಯ ಪ್ರವಾಸೋದ್ಯಮಕ್ಕಾಗಿ 18 ಲಕ್ಷಕ್ಕೂ ಹೆಚ್ಚು ವಿದೇಶಿಗರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ವೈದ್ಯಕೀಯ ಪ್ರಯಾಣವನ್ನು ಸುಗಮಗೊಳಿಸಲು ಮತ್ತು ದೇಶದಲ್ಲಿ ಬೆಳೆಯುತ್ತಿರುವ ಮೆಡಿಕಲ್ ಮತ್ತು ವೆಲ್ನೆಸ್ ಟೂರಿಸಂ ವಲಯವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಮುಂಬರುವ ದಿನಗಳಲ್ಲಿ ಭಾರತ ವಿಶ್ವ ಮೆಡಿಕಲ್ ಮತ್ತು ವೆಲ್ನೆಸ್ ಟೂರಿಸಂನ ನಾಯಕನಾಗುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಡಚ್ಚರು ಭಾರತಕ್ಕೆ ಆಗಮಿಸಿದ ವರ್ಷ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ ವಿಶ್ವ. ನಮಸ್ಕಾರ.